ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈಗ ಟೈಮ್ ಬಂದ್ಬಿಟ್ಟು 5:30 ಆಗಿದೆ. ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಕಸ ಗುಡಿಸೋದು, ನೆಲ ಒರೆಸೋದು ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಹಿಂದಿನ ದಿನ ರಾತ್ರಿ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೆ, ಬಟ್ ಅದನ್ನೆಲ್ಲ ವೀಡಿಯೋದಲ್ಲಿ ಶೇರ್ ಮಾಡಿಲ್ಲ, ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈಗೆಲ್ಲ ಕೆಲಸ ಮುಗಿದಿದೆ. ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಂದಿನಿ. ಹೊರಗಡೆ ಈಗ ನಾನು ರಂಗೋಲಿ ಅದೆಲ್ಲ ಹಾಕಬೇಕು, ಯಾಕಂದರೆ ಕತ್ಲೆ ಇತ್ತು. ಹಾಗಾಗಿ ಫಸ್ಟು ಒಳಗಡೆದೆಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ ಮುಗಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬೆಳಕಾಗಿದೆ, ಹಾಗಾಗಿ ಹೊರಗಡೆ ತೋರಣ ಕಟ್ಟೋದು, ಹೂವೆಲ್ಲ ಹಾಕೋದು ಮತ್ತು ರಂಗೋಲಿ ಅದೆಲ್ಲ ಹಾಕಬೇಕು. ಹಾಗಾಗಿ ಈಗ ಫಸ್ಟ್ ಹೊರಗಡೆ ಮುಗಿಸ್ಕೊಂಬಂದು ಒಳಗಡೆ ಕೆಲಸ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಹಾಕ್ತೀನಿ ಫ್ರೆಂಡ್ಸ್. ಇದು ಬಾಗಿಲಿಗೆ ತೋರಣ, ಚೆಂಡು ಹೂವು ಥರ ಬರುತ್ತಲ್ಲ, ಅದು ಇದು ಗಣಪತಿ ಜಾತ್ರೆಯಲ್ಲಿ ತೊಗೊಂಡಿದ್ದು ಹೋದ ವರ್ಷ. ಅದನ್ನು ಈಗ ಬಾಗಿಲಿಗೆ ಹಾಕಿ ಮಾವಿನ ಸೊಪ್ಪು ಅದೆಲ್ಲ ಕಟ್ಟಿ ರಂಗೋಲಿ ಎಲ್ಲ ಹಾಕಿ ಬರ್ತೀನಂತೆ ಫಸ್ಟ್. ದೀಪ ಮತ್ತು ಕಳಶ ಇಡೋದಕ್ಕೆ ಅದೆಲ್ಲ ಬೇಕು. ಇವೆಲ್ಲ ಫಸ್ಟ್ ತೊಳೆದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಮ್ಮ ಮಾಡಿ ಮಾಡ್ಕೊಡ್ತಾರೆ, ಆದರೂ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತೀವಿ. ಎಲ್ಲ ಬೈಕ್ ತಂಗಿ ಮಾಡ್ತೀನಿ ಅಂತ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ನನಗೆ ಇಷ್ಟ ಬೇಗ ಆಗುತ್ತೆ. ಫ್ರೆಂಡ್ಸ್, ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಾಯ್ತು. ಇವಾಗ ದೇವರಿಗೆ ಡೆಕೋರೇಷನ್ನು, ಅಲಂಕಾರ ಇದೆಲ್ಲ ಮಾಡ್ಕೋಬೇಕು. ಎಲ್ಲ ಡೆಕೋರೇಷನ್ ಆದಮೇಲೆ ನಾನು ಸೀರೆ ಉಟ್ಕೋತೀನಿ, ಯಾಕಂದರೆ ಸೀರೆ ಉಟ್ಕೊಂಡು ಅಲ್ಲೆಲ್ಲ ಮಾಡೋದಕ್ಕೆ ಸರಿ ಹೋಗಲ್ಲ. ಇದು ಡ್ರೆಸ್ಸು ಮಡಿ ಬಟ್ಟೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಕಂಫರ್ಟ್ ಇರುತ್ತೆ. ಇದು ಸ್ವಲ್ಪ ಕಂಫರ್ಟ್ ಇರುತ್ತೆ, ನೋಡೋದಕ್ಕೆ ಸೇಮ್ ನೈಟಿ ಥರ ಅನಿಸುತ್ತೆ, ಫ್ರೀ ಅನಿಸುತ್ತೆ ಕೆಲಸ ಮಾಡೋದಕ್ಕೆ ಅಂತೇಳಿ ಇದನ್ನು ಹಾಕೊಂಬಂದಿದ್ದೀನಿ. ಡೆಕೋರೇಷನ್ ಎಲ್ಲ ಮಾಡೋದು ಮುಗಿದಾದಮೇಲೆ ಪೂಜೆ ಮಾಡೋ ಟೈಮ್ಗೆ ಸೀರೆನ ವೇರ್ ಮಾಡೋಣ ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ, ಈಗ ನೆಕ್ಸ್ಟ್ ನಾವು ಹಾಲಿಗೆ ಹೋಗಿ ಅಲ್ಲಿ ಡೆಕೋರೇಷನು, ಅಲಂಕಾರ ಇದೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಮಾಡಿ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಸದ್ಯಕ್ಕೆ ನಮ್ಮ ಲಕ್ಷ್ಮಿ, ವರಮಹಾಲಕ್ಷ್ಮಿ ಇಷ್ಟು ರೆಡಿಯಾಗಿದ್ದಾಳೆ. ಇನ್ನು ಹೂವಿನ ಹಾರ ಹಾಕಬೇಕು, ಹಾಗೆ ಇಲ್ಲಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಬೇಕು. ಇನ್ನೊಂದು ಕಳಶ ಇಡಬೇಕು, ಇಲ್ಲಿ ಕಳಶ ಇಡಬೇಕು, ಕಾಮಾಕ್ಷಿ ದೀಪ ಇಡಬೇಕು. ಸದ್ಯಕ್ಕೆ ಇಷ್ಟು ರೆಡಿಯಾಗಿದೆ. ಇನ್ನು ಸೀರೆಗಿರೆ ಉಟ್ಕೊಂಡು ಪೂಜೆ ಮಾಡುವಾಗ ನಾನು ಮತ್ತೆ ತೋರಿಸ್ತೀನಿ, ಇಲ್ಲ ಪೂಜೆ ಮಾಡುವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಕಳಶ ಸ್ಥಾಪನೆ ಮಾಡಬೇಕು, ಹಾಗೆಯೇ ಕಾಮಾಕ್ಷಿ ದೀಪ ಎರಡನ್ನೂ ಹಚ್ಚಬೇಕು. ಇಲ್ಲಿ ಕೆಳಗಡೆ ಇದರಲ್ಲಿ ಮಡ್ಲಕ್ಕಿ ಇಟ್ಟಿದ್ದೀನಿ, ಈ ಕಡೆ ಹಣ್ಣನ್ನು ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಒಂದು ಬಟ್ಲಲ್ಲಿ ಕಾಯಿನ್, 5 ರೂಪೀಸ್ ಕಾಯಿನು, ಮತ್ತು ಇದು ದೃಷ್ಟಿ ತೆಗೆಯೋದಕ್ಕೆ ಅಂಥೇಳಿ ಹಾಕ್ತಿ, ಮತ್ತು ಇದು ಆರತಿ ತುಂಬಬೇಕು. ಇಲ್ಲಿ ಕಳಶ ವೀಳ್ಯದೆಲೆ ಇಡಬೇಕು. ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡು ಇನ್ನೂ ದೀಪ ಹಚ್ಚಿಲ್ಲ. ಸದ್ಯಕ್ಕೆ ಸೀರೆ ಎಲ್ಲ ಉಡಿಸಿ ಇಷ್ಟ ಆಗಿದೆ. ಸೀರೆ ನೋಡಿ ಫ್ರೆಂಡ್ಸ್, ಉಡಿಸಿದ ಮೇಲೆ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫ್ರೆಂಡ್ಸ್, ಇಷ್ಟು ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಡ್ರಾಪು, ಸೀರೆ ಉಡಿಸೋದು, ಪೂಜೆಗೆಲ್ಲ ಜೋಡಿಸ್ಕೊಳ್ಳೋದು ಇಷ್ಟ ಆಗಿದೆ. ಇವಾಗ ಸದ್ಯಕ್ಕೆ ನಾನು ರೆಡಿ ಮಾಡೋದೆಲ್ಲ ವೀಡಿಯೋ ಮಾಡಿಲ್ಲ, ಯಾಕಂದರೆ 1-2-3 ತಾಸು
ಒಂದು 2-3 ತಾಸು ಡೆಕೋರೇಷನ್ನು ರೆಡಿ ಮಾಡ್ಕೊಳ್ಳೋದು ಇದ್ದೇ ಆಗಿದೆ. ಹಾಗಾಗಿ ನಾನು ಫುಲ್ ವಿಡಿಯೋ ತುಂಬ ಅದೇ ಲೆಂತ್ ಆಗಿಬಿಡುತ್ತೆ ಅಂಥೇಳಿ ನಾನೀಗ ಎಲ್ಲ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ. ಇನ್ಮೇಲೆ ಏನಿದೆಯಲ್ಲ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋದಿದೆ, ರೆಡಿ ಮಾಡಿಕೊಂಡು ನಾವೆಲ್ಲ ರೆಡಿಯಾಗಿ ಪೂಜೆ ಮಾಡೋದನ್ನು ಶೇರ್ ಮಾಡ್ತೀನಿ. ತೋಳೆ ಇರಿಸ್ಕೊಳ್ಳೋಣ, ಏರಿಸ್ಕೋಬಾರ್ದು. ಚೀಲ ಕಟ್ಟಿ ಇದೊಂದು ಬಾಳೆ ಕಂಬ ಏನು ಮಾಡಿದ್ರು ಇಲ್ಲ ಒಂದಲ್ರಿ ಏನಾಗಿತ್ತು ಪೇಪರ್ ಇಟ್ಟಿನ ಅಂದ್ರೆ ಬೀಳಾಗಿದೆ. ಫ್ರೆಂಡ್ಸ್, ಡೆಕೋರೇಷನ್ ಎಲ್ಲ ಮಾಡೋದು ಮುಗೀತು, ಪೂಜೆಗೆಲ್ಲನೂ ತಯಾರು ಮಾಡಿಟ್ಕೊಂಡು ಈಗ ನಾನು ರೆಡಿ ಆಗೋಣ ಅಂತ ಹೇಳಿ ಬಂದಿದ್ದೀನಿ. ಸೀರೆ ಉಟ್ಕೋತೀನಿ ಫ್ರೆಂಡ್ಸ್. ಈ ಸೀರೆ ಉಟ್ಕೋತೀನಿ, ನಾನು ತರಿಸಿದ್ನಲ್ಲ, ಇದನ್ನು ಆನ್ಲೈನಲ್ಲಿ ತರಿಸಿದೆ ಅಂತ ಹೇಳಿದ್ನಲ್ಲ, ಈಗ ಇದನ್ನು ಉಟ್ಕೋತೀನಿ. ಇದ್ರ ಬ್ಲೌಸು ರೆಡಿ ಮಾಡಿಕೊಟ್ಟಿಲ್ಲ, ಇರೋದನ್ನು ಯಾವುದಾದ್ರೂ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಳ್ತೀನಿ. ಹಬ್ಬಕ್ಕೆ ಜಾಸ್ತಿ ಬ್ಲೌಸ್ಗಳೆಲ್ಲ ಸ್ಟಿಚಿಂಗ್ ಬಂದಿತ್ತು, ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಕೊನೆಗೂ ಅವ್ರು ಕೊಟ್ಟಲೇ ಇಲ್ಲ. ಹಾಗಾಗಿ ನಾನು ಇರೋದ್ರಲ್ಲೇ ಯಾವುದಾದ್ರೂ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಬೇಗ ರೆಡಿಯಾಗಿ ಬರ್ತೀನಿ, ಟೈಮ್ ಬಂದು ಆಗಲೇ ಲೇಟ್ ಆಗ್ತಾಯಿದೆ ಪೂಜೆಗೆ ಅಂಥೇಳಿ. ಫ್ರೆಂಡ್ಸ್, ನಾನು ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದಿದ್ದೀನಿ. ಇದು ಬೇರೆ ಸೀರೆ ಬ್ಲೌಸು, ಇದನ್ನೇ ಇದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಂಡು ನಾನು ಈಗ ರೆಡಿಯಾಗಿ ಬಂದಿದ್ದೀನಿ. ಈಗ ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ. ಸೀರೆ ಹೆಂಗಾಗಿದೆ ಇದೆ ನಾನು ನಿಮ್ಗೆ ತೋರಿಸಿದ್ದೆ ಸೀರೆನ ಆನ್ಲೈನಲ್ಲಿ ತರಿಸಿದ್ದು ಅಂಥೇಳಿ ಈಗ ಅದನ್ನು ಉಟ್ಕೊಂಡಿದ್ದೀನಿ. ಬರ್ರಿ.
ನಲ್ಲಿ ಪೂಜೆ ಎಲ್ಲ ಮುಗೀತು. ನೋಡ್ತಿರ್ಬೋದು ಪೂಜೆ ಆದಮೇಲೆ ಒಂದು ರೌಂಡು ನಾನು ತೋರಿಸ್ತಾ ಇದ್ದೀನಿ, ಮತ್ತೆ ವೀಡಿಯೋ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿದ ಮೇಲೆ ಒಳಗೆ ಬಾ ಪುಟ, ವಸಿಷ್ಠ ಒಳಗೆ ಬಾ. ಅದು ಲೋಬಾನ ಹಚ್ಚಿದೀವಲ್ವ, ಅದು ಹೊಗೆ ತುಂಬ ಬರ್ತಾ ಇದೆ. ಫ್ರೆಂಡ್ಸ್, ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸ್ಕೊಂಡು ಕೂತಿದ್ದೀವಿ ಈಗ ಸ್ವಲ್ಪ ಹೊತ್ತು. ಇನ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಆಲ್ಮೋಸ್ಟ್ ಅರ್ಧ ಮುಗಿಸಿದ್ದೀನಿ, ಅಂದರೆ ಹೂರಣ ಮಾಡಿಟ್ಟಿದ್ದೀನಿ. ಅನ್ನ ಆಗಿದೆ, ಸಾಂಬಾರಾಗಿದೆ, ಪಲ್ಯ ಮಾಡಬೇಕು, ಕೋಸಂಬರಿ ಮಾಡಬೇಕು, ಹಾಗೆ ಕರಿಗಡುಬು ಕರಿಬೇಕು. ಹೂರಣ ಮಾಡಿದ್ದೀನಿ, ಕರಿಗಡುಬು ಮಾಡಿ ಕರಿಬೇಕು, ಇಷ್ಟು ಮಾಡೋದಿದೆ. ಅದನ್ನು ಮಾಡಿಬಿಟ್ಟು ಟೈಮು 1 ಗಂಟೆ ಹೇಳಿದ್ದಾರೆ. 1 ಗಂಟೆ ಒಳಗಡೆ ನೈವೇದ್ಯ ಮಾಡಿಬಿಡಬೇಕು ದೇವರಿಗೆ ಅಂತ ಇದೆ. ನಾನು 1 ಗಂಟೆ ಟೈಮ್ ಅದ್ರ ಮುಹೂರ್ತದೊಳಗೇ ಅಡುಗೆ ಮಾಡಿಬಿಟ್ಟು ಫಸ್ಟು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ನಾನು ಮಿಕ್ಕಿರೋ ಕೆಲಸ ಅಂದರೆ ಮಿಕ್ಕಿರೋ ಅಡುಗೆನ ಮಾಡ್ಕೊಳ್ಳೋಣ ಅಂತಂದು ಡಿಸೈಡ್ ಮಾಡಿದ್ದೀನಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತನೂ ತುಂಬ ಚೆನ್ನಾಗಿ ಆಗಿದೆ ಪೂಜೆ. ನಮ್ಮನೆ ವರಮಹಾಲಕ್ಷ್ಮಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತೋರಿಸಿದ್ದೀನಿ ನಾನು ನಿಮಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹೆಂಗೆ ಪೂಜೆ ಮಾಡಿದ್ವಿ ಅನ್ನೋದನ್ನು. ಈಗ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು ಇಲ್ಲಿ ಕರಿಗಡುಬು ಮಾಡೋದಕ್ಕೆ ಎಲೆ ಲಟ್ಟಿಸಿ ಹಾಕಿದ್ದೀನಿ ಒಂದು ಸ್ವಲ್ಪ. ಯಾಕಂದರೆ ಇದು ಜಾಸ್ತಿ ಲಟ್ಟಿಸಿ ಒಂದೇ ಸಲ ಇಟ್ಕೊಂಡು ಮಾಡೋದಕ್ಕಾಗಲ್ಲ, ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವೆ. ಹಾಗಾಗಿ ಸ್ವಲ್ಪ ಲಟ್ಟಿಸ್ಕೊಂಡು ನಾನೇ ಒಬ್ಬಳೇ ಅಲ್ವಾ ಮಾಡ್ತಿರೋದು, ಹಾಗಾಗಿ ಒಂದೇ ಸಲ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಇಷ್ಟಿಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಕರಿಗಡುಬು ಫ್ರೆಂಡ್ಸ್, ಹೋಳಿಗೆ ಲಕ್ಷ್ಮಿಗೆ ಕರಿಗಡುಬು ಅಂದರೆ ಇಷ್ಟ, ಹಾಗಾಗಿ ನಾನು ಕರಿಗಡುಬನ್ನೇ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಕಡುಬು ಮಾಡೋದು ಇಷ್ಟ ಆಗಿದೆ, ನೋಡ್ತಿರ್ಬೋದು. ಇಷ್ಟೇ ಕಡಿಮೆನೇ ಮಾಡಿರೋದು. ಇದಿಷ್ಟು ಲಟ್ಟಿಸಿ ತುಂಬಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆನೂ ಕಾಯೋಕ್ಕಂತೆ ಇಟ್ಟಿದ್ದೀನಿ. ಇವು ಒಬ್ಬೊಬ್ಬರೇ ಆದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಒಬ್ಬರು ತುಂಬಿ ಒಬ್ಬರು ಲಟ್ಟಿಸಿ, ಇಬ್ಬರಾದ್ರೆ ಆಗಬೇಕು. ಹೂವು ಕೈ ಸಿಡಿತಿತ್ತು. ಫ್ರೆಂಡ್ಸ್, ಎಲ್ಲ ಕಡುಬು ಕರೆದ್ಬಿಟ್ಟು ದೇವ್ರ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ, ಇಲ್ಲಿ ನೋಡ್ತಿರ್ಬೋದು ನಮ್ಮ ಮನೆಯವ್ರು ಇಲ್ಲಿ ಫಸ್ಟು ಮನೆ ದೇವ್ರಿಗೆ ನೈವೇದ್ಯ ಮಾಡ್ತೀವಿ. ಜಗಲಿ ಮೇಲೆ ನೈವೇದ್ಯ ಮಾಡಿ ಆಮೇಲೆ ಲಕ್ಷ್ಮಿಗೆ ನೈವೇದ್ಯ ಮಾಡಬೇಕು ಅಂತಂದು ರೆಡಿ ಮಾಡಿಕೊಟ್ಟಿದ್ದೀನಿ. ಫಸ್ಟ್ ಇಲ್ಲಿ ಪೂಜೆ ಮಾಡಬೇಕು.
ಫ್ರೆಂಡ್ಸ್, ನೈವೇದ್ಯ ಆದಮೇಲೆ ನಾನು ಮತ್ತೆ ವರಮಹಾಲಕ್ಷ್ಮಿನ ತೋರಿಸ್ತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ಸಲ ದೀಪ ಹಚ್ಚಿಬಿಟ್ಟು ನೈವೇದ್ಯನ ಮಾಡಿರೋದು, ಕರಿಗಡುಬು ಅದೆಲ್ಲ ಮಾಡಿ ನೈವೇದ್ಯ ಮಾಡಿದೆ. ಇವಾಗ ಪೂಜೆ ಕಂಪ್ಲೀಟಾಗಿ ಮುಗೀತು ನೋಡಿ. ಮತ್ತೆ ಇನ್ನು ಸಂಜೆ ಕುಂಕುಮಕ್ಕೆ ಬರೋರಿದ್ದಾರೆ. ಕುಂಕುಮಕ್ಕೆ ಬಂದು ಹೋದ್ಮೇಲೆ ನಾನು ಇನ್ನೂ ಬೇರೆಯವ್ರ ಮನೆಗೆ ಹೋಗೋದಿದೆ, ಇನ್ನು ದೇವಸ್ಥಾನಕ್ಕೆಲ್ಲ ಹೋಗೋದಿದೆ. ಸದ್ಯಕ್ಕೆ ಈಗ ಇಷ್ಟು ಆಗಿದೆ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸಿ ನಾನು ಸೀರೆ ಕಳೆದ್ಬಿಟ್ಟೆ. ಬೆಳಗ್ಗೆಯಿಂದ ವಾಶ್ರೂಮ್ಗೆ ಸಹ ಹೋಗಿರಲಿಲ್ಲ. ಸೀರೆ ಉಟ್ಕೊಂಡು ವಾಶ್ರೂಮ್ಗೆಲ್ಲ ಹೋಗ್ಬಾರ್ದು, ಪೂಜೆ ಮಾಡೋದೈತೆ ಅಂತೇಳಿ. ಯಾವಾಗ ಕಳಿತೀನೋ ಅನಿಸಿತ್ತು. ಶಕೆಯಲ್ಲಿ ಬ್ಲೌಸ್ ಒತ್ತುತ್ತೆ, ಸೀರೆ ಆ ಕಡೆ ಈ ಕಡೆ ಆಗುತ್ತೆ, ಅದನ್ನು ಉಟ್ಕೊಂಡೇ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಸಾಕಾಗೋಯ್ತು. ರೆಗ್ಯುಲರ್ ಡೈಲಿ ಸಾರಿನ ಹಾಕ್ಕೊಳ್ಳೋರು ಹೆಂಗೆ ಮಾಡ್ತಾರಪ್ಪ, ಹಂಗಂತೂ ಅವಳು ಕಳೆದ್ಲು, ಬಟ್ಟೆ ಶಕೆ ಆಗ್ತೈತೆ ಅಂತ ಹೇಳಿಬಿಟ್ಟು ಮತ್ತೆ ಸಂಜೆ ಕುಂಕುಮಕ್ಕೆ ಬರ್ತಾರಲ್ಲ ಆವಾಗ ಉಟ್ಕೊಂಡ್ರಾಯ್ತು ಅಂಥೇಳಿ ಎಲ್ಲರೂ ಬಟ್ಟೆ ಕಳೆದ್ವಿ. ಈಗ ಊಟ ಮಾಡ್ತೀವಿ ಫ್ರೆಂಡ್ಸ್. ನನಗೆ ಇಷ್ಟೊತ್ತಿನ ಆ ಸೀರೆ ಹಾಕ್ಕೊಂಡ್ಬಿಟ್ಟು ಕೆಲಸ ಮಾಡಿದ್ದೆ ಒಂದು ದೊಡ್ಡದಿದು. ಈಗ ಇನ್ನೊಂದು ಚೂರು ಹಿಟ್ಟು ಉಳಿದೈತೆ, ಅದನ್ನು ಒಂದು 4 ಪೂರಿ ಆಗುತ್ತೆ. 4 ಪೂರಿ ಲಟ್ಟಿಸ್ಕೊಂಡು ಊಟ ಮಾಡ್ತೀವಿ. ನಮ್ಮ ಮನೆಯವರು ಊಟಕ್ಕೆ ಬಂದಿದ್ದಾರೆ. ಮತ್ತು ಸೀರೆನ ಆಮೇಲೆ ಉಟ್ಕೋತೀನಿ, ಊಟ ಎಲ್ಲ ಮುಗಿಸಿ ಆದಮೇಲೆ. ಈಗ ಸ್ವಲ್ಪ ಪಾತ್ರೆ ಗೀತ್ರೆ ಎಲ್ಲ ತೊಳೆಯೋದಿದೆ, ತೊಳೆದು ಊಟ ಮಾಡಿ ತೊಳೆದು ಆಮೇಲೆ ಮತ್ತೆ ಸಂಜೆಗೆ ರೆಡಿ ಆಗಬೇಕು. ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ, ಅಲ್ಲೇ ಮೋಡ ಬೇರೆ ಆಗಿದೆ. ಇಷ್ಟೆಡ್ ಅನ್ನಿಸ್ತು ನಮಗೆ. ಫ್ರೆಂಡ್ಸ್, ಪೂರಿ ರೆಡಿ ಆಯಿತು ನೋಡ್ರಿ. ಇಷ್ಟು ಉಳಿದಿತ್ತು ಹಿಟ್ಟು ಅಷ್ಟೇ. ನಿಮ್ಮಪ್ಪ ಹಾಗೆ ಅಂದಂಗೆ ಕೇಳಿಸ್ತು ಕಣ. ಸಾಂಬಾರು ಎಲ್ಲ ಅಡುಗೆ ಇಲ್ಲೇ ಕೆಳಗಡೆನೇ ಇಟ್ಕೊಂಡು ಕೂತಿದ್ದೀವಿ ಫ್ರೆಂಡ್ಸ್. ಎಲ್ಲ ಇಲ್ಲೇ ಊಟ ಮಾಡ್ತೀವಿ. ತುಪ್ಪದ ತೊಗೊಂಡು ಪಲ್ಯ ಹಾಕು ಕೊಡಿ. ಕಡೆ ಬಟ್ಲಾ ತಗೋ, ಅಲ್ಲೇ ಇದೆ ನೋಡ್ಪುಟ. ಇದು ಸಾಂಬಾರಿಗೆ, ಇದು ಚಮಚ. ಅದ ತಾಟ್ ತಗೋ, ಉಳ್ದಿದ್ವಿ ಇಲ್ಲಿಡ್ರಿ, ಹಾಕೊಂಬಿಡ್ರಿ. ಅಲ್ಲೇ ಇದೆಯಲ್ಲ ಮಗ ತಟ್ಟೆ, ತಗೋ ಎಷ್ಟಾರ ತಿನ್ನು. ನಮ್ಮ ಚಿನ್ನನ ಫೇವ್ರೇಟ್ ನೋಡಿ ಫ್ರೆಂಡ್ಸ್ ಪೂರಿ, ಅವನಿಗಿಷ್ಟ. ಅಲ್ಲೇ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ. ಸಾಕು. ನಿಮಗೇನು ಹಾಕ್ಬೇಕ್ರಿ ಮತ್ತೆ? ತುಪ್ಪ ಮುಚ್ಚಿಬಿಡ್ತಾಡೀಗ ಕಡುಬಿಗೆ ಹಾಕ್ಕೋತಾರೆ. ಹಾಕೋ, ನಾನು ಮಾಡ್ತೇನೆ.